ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಪುಟ್ಮಾದಯ್ಯ. ಪುಟ್ಮಾದಯ್ಯ ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದೀರಾ ಸರ್? ಸರ್, ನಾವು ಕೋರಳ್ಳಿ ಪಂಚಾಯತಿಯಲ್ಲಿ ಮಾರ್ಸಂದ್ರ ವಾರ್ಡ್ ಅಂತ, ಈಗ ನಾವು ಮಾರ್ಸಂದ್ರ ವಾರ್ಡಿಂದ ಆಯ್ಕೆ ಆಗಿದ್ದೀವಿ. ಮೊದಲು ಕೋರಳ್ಳಿ ಮತ್ತು ಎರಡನೇ ಬ್ಲಾಕ್ನಿಂದ ಮೊದಲನೇ ಸರಿ ಆಯ್ಕೆ ಆಗಿದ್ವಿ. ನೀವು ಇದೇ ಮೊದಲನೇ ಸರಿ ಸೆಲೆಕ್ಷನ್ ಕಂಪ್ಲೀಟ್ ಮಾಡಿದ್ದು? ಇಲ್ಲ, ಮೊದಲನೇ ಸರಿ ಕೋರಳ್ಳಿ ಎರಡನೇ ಬ್ಲಾಕಿಂದ ಉಪ ಬೈ ಎಲೆಕ್ಷನ್ ಫೇಸ್ ಮಾಡಿ ಗೆದ್ದಿದ್ವಿ. ಇದು ಸೆಕೆಂಡ್ ಟೈಮ್ ಗೆದ್ದಿದ್ದೀರಾ? ಸೆಕೆಂಡ್ ಟೈಮ್ ಗೆದ್ದಿದ್ವಿ. ಸರ್, ನೀವು ಈ ಸರಿ ಗೆದ್ದಂತ ನಿಮ್ಮ ಲೀಡಿಂಗ್ ಓಟ್ಸ್ ಎಷ್ಟಿತ್ತು ಸರ್? ಸರ್, ನಾವು ಈ ಸಾರಿ ಗೆದ್ದಂಥ ಸಂದರ್ಭದಲ್ಲಿ 64 ಲೀಡ್ಗಳು ಬಂದಿತ್ತು. 64 ಲೀಡಿಂಗ್ ಓಟಲ್ಲಿ ಗೆದ್ದಿದ್ದೀರಾ. ನಿಮ್ಮ ಟೋಟಲ್ ಓಟ್ಸ್ ಎಷ್ಟಿತ್ತು ಸರ್? ಸರ್, ಟೋಟಲ್ ಓಟಲ್ ಕಾನ್ಸ್ಟಿಟ್ಯೂನ್ಸಿ ಭಾಳ ಚಿಕ್ಕದು. 366 ವೋಟರ್ಸ್ ಪಡೆದಿದ್ದು. 366. ಸರ್, ನೀವು ಈಗ ಯಾವ ಪಕ್ಷದ ಫಾಲೋವರ್ಸ್ ಸರ್? ಸದ್ಯಕ್ಕೆ ನಾವು ಕಾಂಗ್ರೆಸ್ ಬೆಂಬಲಿತದಿಂದ ಈಗ ಆಯ್ಕೆ ಆಗಿದ್ವಿ. ಕಾಂಗ್ರೆಸ್ಸಿಂದ ಆಯ್ಕೆ ಆಗಿದ್ವಿ. ಸರ್, ನಿಮಗೆ ರಾಜಕೀಯದ ಒಟ್ಟು ಎಷ್ಟು ವರ್ಷಗಳ ಅನುಭವ ಇದೆ ಸರ್? ಸುಮಾರು ರಾಜಕೀಯ ಒಂದು 15 ವರ್ಷಗಳ ಅನುಭವ ಇದೆ. 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸರ್, ನೀವು ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ಯಾವ ಉದ್ಯೋಗದಲ್ಲಿದ್ರಿ ಸರ್? ರಾಜಕೀಯಕ್ಕೆ ಬರೋಕ್ಕಿಂತ ಮುಂದೆ ವ್ಯವಸಾಯದಲ್ಲಿದ್ವಿ. ಆನಂತರ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ವಿ. ಸರ್, ನೀವು ವ್ಯವಸಾಯ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊಂಡಿದ್ದಂಥವ್ರು ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನ್ನಿಸ್ತು ಸರ್? ಸಾಮಾನ್ಯವಾಗಿ ರಾಜಕೀಯಕ್ಕೆ ಬರಬಾಗ ಅಂತ ನಮಗೇನು ಉದ್ದೇಶ ಇರಲಿಲ್ಲ. ಕಾರ್ಯಕರ್ತರ ಒತ್ತಡದಿಂದ ಸ್ಪರ್ಧಿಸಬೇಕಾದ ಸಂದರ್ಭ ಉಪಚುನಾವಣೆ ಬರ್ತು. ಆಗ ನಮ್ಮ ಕಾರ್ಯಕರ್ತರ ಮುಖಂಡರುಗಳೆಲ್ಲ ನಮ್ಮಲ್ಲಿರ್ತಕ್ಕಂಥ ಒಂದು ಗುಣವನ್ನು ನೋಡಿ ನೀವೇ ನಮಗೆ ಈ ಸರಿ ಸ್ಪರ್ಧಿಸ್ಬೇಕು ಅಂತ ಅವರೆಲ್ಲ ಒತ್ತಾಯ ಮಾಡೋದ್ರಿಂದ ಆ ಒಂದು ಉಪಚುನಾವಣೆ ಎದುರಿಸಿ ನಾವು ಉಪಚುನಾವಣೆಯಲ್ಲಿ ಜಯಶೀಲರಾಗಿದ್ದೆವು. ಸರ್, ಹೇಗಿದೆ ಸರ್ ನಿಮಗೆ ರಾಜಕೀಯ ಜೀವನ? ರಾಜಕೀಯ ಜೀವನ ಚೆನ್ನಾಗಿದೆ. ರಾಜಕೀಯ ಜೀವನದಲ್ಲಿ ಕೆಲವು ಏಳು ಬೀಳುಗಳು ಇದ್ದೇ ಇರ್ತವೆ, ಕೆಲಸ ಕಾರ್ಯಗಳ ಒತ್ತಡಗಳಿರ್ತವೆ. ಅವೆಲ್ಲ ನಾವು ನಿಭಾಯಿಸ್ಕೊಂಡು ಸಾಧ್ಯವಾದ ಮಟ್ಟಿಗೆ ಹೋಗ್ತಾ ಇದ್ದೀವಿ. ಸರ್, ನೀವು ಏನು ಅನ್ಕೊಂಡು ರಾಜಕೀಯಕ್ಕೆ ಬಂದ್ರಿ ಸರ್? ರಾಜಕೀಯಕ್ಕೆ ನಾವು ಬರ್ಬೇಕಾದ್ರೆ ಜನಗಳು ನಮ್ಮಿಂದ ಏನೋ ಒಂದು ಸೇವೆ ಆಗಲಿ, ನಮ್ಮಿಂದ ಒಂದು ಅನುಕೂಲ ಆಗಲಿ ಅವರಿಗೆ. ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಅಂತಂದರೆ ಸ್ಥಳೀಯದ ಜನಗಳಿಗೊಂದು ಸಹಾಯ ಆಗಬೇಕು. ಆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಗ್ರಾಮ ಪಂಚಾಯತ್ ಸೇವೆ ಮಾಡೋದಕ್ಕೋಸ್ಕರ ರಾಜಕೀಯಕ್ಕೆ ಬಂದಿದ್ದೀರಾ. ಸರಿ ಗೆದ್ದಿದ್ದೀರಾ. 3 ವರ್ಷ ಅವಧಿ ಕೂಡ ಕಳೆದಿದೆ. ಈ 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಕಡೆಯಿಂದ ಏನೇನು ಬದಲಾವಣೆಗಳು ತಂದಿದ್ದೀರಾ ಸರ್? ಸಾಮಾನ್ಯವಾಗಿ ಈಗ ನಾವು ಗೆದ್ದಿರ್ತಕ್ಕಂಥ ಒಂದು ಭಾಗದಲ್ಲಿ ಕುಡಿಯ ನೀರಿಗೆ ಭಾಳ ಅಭಾವ ಇತ್ತು. ಅಲ್ಲಿ ಒಂದು ಬೋರ್ವೆಲ್ ಬಿಟ್ಟರೆ ಅಲ್ಲಿ ಯಾವುದೂ ಸಹ ಅಲ್ಲಿ ಇರಲಿಲ್ಲ. ಅಲ್ಲಿ ನಮ್ಮ ನಾಯಕರ ಜೊತೆ ಅದನ್ನ ಮಾತಾಡಿ ಅಲ್ಲಿ ನೀರಕ್ಕೆ ಸತತವಾಗಿ 6 ಬೋರ್ಗಳನ್ನ ಕೂರಿಸಿ 6 ಬೋರ್ಗಳಲ್ಲಿ ನೀರು ಬೀಳಲಿಲ್ಲ ಅಲ್ಲಿ. ಆನಂತರ 1 ಕಿಲೋಮೀಟರ್ನ ಯಾವುದೋ ನೀರು ಬಿದ್ದಿರೋ ಜಾಗದಿಂದ ಅಲ್ಲಿಂದ ಪೈಪ್ ಲೈನ್ ಮುಖಾಂತರ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಸಣ್ಣ ಗ್ರಾಮಕ್ಕೆ 3 ಸಿಸ್ಟಿನ್ ಮಾಡಿಸಿ ಕುಡಿಯೋ ನೀರಕ್ಕೆ ಮೊದಲ ವ್ಯವಸ್ಥೆ ಮಾಡಿಕೊಟ್ಟೆ. ಆನಂತರ ಮಾರ್ಸಂದ್ರ ಅಂತ ಒಂದು ಲಕ್ಷ್ಮಣ ರೆಡ್ಡಿ ಗ್ರಾಮದಲ್ಲಿ ಇದೆಲ್ಲ ಮಾಡಿಕೊಟ್ಟಿದ್ದು. ಆನಂತರ ಮಾರ್ಸಂದ್ರ ಅನ್ನೋ ಒಂದು ಗ್ರಾಮದಲ್ಲಿ ಅದು ನಮಗೆ ಸೇರ್ತಾ ಇರೋದು. ಅಲ್ಲಿ ಚರಂಡಿಗಳು ಭಾಳ ಅವ್ಯವಸ್ಥೆಯಿಂದ ಕೂಡಿದ್ದು, ಬೀದಿ ಎಲ್ಲ ಮಾಮೂಲಿ ಎಲ್ಲ ಇರೋದು. ನಾವು ಗೆದ್ದ ನಂತರ ನಮ್ಮ ನಾಯಕರ ಸಹಕಾರದಿಂದ ಆ ಕಾನ್ಸೆಪ್ಟ್ಗೆ ಇಷ್ಟು ಕೆಲಸ ಆಗಬೇಕು ಅಂತೇಳಿ ನಾವು ಉತ್ತಮವಾದ ಡ್ರೈನೇಜು ಮತ್ತು ನೆಲಕ್ಕೆ ಕಾಂಕ್ರೀಟ್ ವ್ಯವಸ್ಥೆ, ಇಡೀ ಊರಿಗೆ ಕಾಂಕ್ರೀಟ್ ವ್ಯವಸ್ಥೆನ ಹಾಕಿಸಿ ಒಂದು ಕೆಲಸ ಮಾಡಿದ್ದೀವಿ. ಇನ್ನೊಂದು ಮುಖ್ಯವಾಗಿ ನಮ್ಮದು 2 ಕೇರಿ ಏನೋ ಉಳ್ಕೊಂಡಿದೆ, ಅದು ನಮ್ಮ ನಾಯಕರ ಗಮನ ತಂದಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಮಾಡಿಸ್ಬೇಕು ಅನ್ನೋ ಒಂದು ಗುರಿ ಹಾಕೊಂಡಿದ್ದೀವಿ. ಮತ್ತು ಅಲ್ಲಿ ನಮಗೆ ಈಗ ನೀರಾವರಿ ಆದ್ಯತೆಗಳು ಬಂದಾಗ ಕೆಲವು ಚೆಕ್ ಡ್ಯಾಮ್ಗಳು ಮಾಡೋದ್ರ ಮುಖಾಂತರ ನೀರನ್ನ ಇಂಗೋಕ್ಕೆ ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ ಸರ್? ಹೌದು ಸರ್. ನಿಮ್ಮ ಕಡೆಯಿಂದ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಕೊಡಿಸಿದ್ದೀರಾ ಸರ್? ಹೌದೌದು, ಖಂಡಿತ. ನಮ್ಮಲ್ಲಿ ಬರ್ತಕ್ಕಂಥ ಯಾತ್ರಿಗಳಿಗೆ ನಾವೇ ಖುದ್ದು ಅವ್ರ ಮನೆ ಬಗ್ಗೆ ಹೋಗಿ ಅವ್ರಿಗೆ ವೃದ್ಧಾಪ್ಯ ವಯಸ್ಸು ಏನು ಸರ್ಕಾರ ಒಂದು 65 ವರ್ಷ ಆಗಿದ್ದವ್ರಿಗೆ ಅಂಥವ್ರಿಗೆಲ್ಲ ನಾವೇ ನಿಂತು ಅವರೆಲ್ಲ ನಾವೇ ಫಿಲಪ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಚರ್ಚೆ ಮಾಡಿ ಅವ್ರಿಗೆ ನಾವು ವೃದ್ಧಾಪ್ಯ ವೇತನ ನಮ್ಮ ನಾಯಕರ ಗಮನಕ್ಕೆಲ್ಲ ತಂದು ಅವೆಲ್ಲ ಚರ್ಚೆ ಮಾಡಿ ಒದಗಿಸ್ಕೊಡ್ತಾ ಇದ್ದೀವಿ. ಸರ್, ನಿಮ್ಮ ಊರಿಗೆ ಶೆಡ್ ರಹಿತ ಗ್ರಾಮವಾಗಿದೆ ಸರ್? ಸಾಮಾನ್ಯವಾಗಿ ಶೆಡ್ಗಳು ಯಾರೋ ಅಂತ ಶೆಡ್ಗಳೇನಿಲ್ಲ. ಸುಮ್ಮನೆ ರೇಷ್ಮೆ ಹುಳ ಸಾಕೋಕೆ, ಅದಕ್ಕೆ ಹಸುಗಳ ಸಾಕೋಕೆ ಶೆಡ್ಗಳು ನಿರ್ಮಾಣ ಮಾಡ್ಕೊಳ್ತಾರೆ. ವಾಸಕ್ಕಂತ ಯಾವ ಅಂತ ಶೆಡ್ಗಳು ಯಾವಿಲ್ಲ. ನಿಮ್ಮ ಊರಿಗೆ ಶೆಡ್ ರಹಿತ ಗ್ರಾಮವಾಗಿದೆ. ಆದರೆ ಒಂದು 4-5 ಮನೆಗಳ ಯಾರೋ ತೀರಾ ಬಡವರು ಇದ್ದಾರೆ. ಅವರಿಗೆ ಯಾವುದೇ ದಾಖಲಾತಿ ಇರುವುದಿಲ್ಲ. ಅವರಿಗೆ ಆ ಒಂದು 4-5 ಜನಕ್ಕೆ ನಾವು ನಾಯಕರ ಗಮನ ತಂದಿದ್ವಿ. ಅವ್ರಿಗೊಂದು ಸೂಕ್ತವಾದ ಒಂದು ಜಾಗವನ್ನು ಕೊಡಿಸಿ ಅವರಿಗೆ ಮತ್ತು ಅವ್ರಿಗೆ ನಮ್ಮ ಪಂಚಾಯತಿ ವತಿಯಿಂದ ಅವ್ರಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಗುರಿನ ಹಾಕೊಂಡಿದ್ವಿ. ಸರ್, ಇಷ್ಟೆಲ್ಲ ಕೆಲಸ ಕಾರ್ಯಗಳಾಗಿದೆ 3 ವರ್ಷದಲ್ಲಿ. ನಿಮ್ಮ ಇನ್ನೂ 2 ವರ್ಷ ಅವಧಿ ಇದೆ. ಈ ಇನ್ನೂ 2 ವರ್ಷ ಅವಧಿಯಲ್ಲಿ ಇನ್ನೂ ಏನೇ ಬದಲಾವಣೆಗಳು ತರಬೇಕು ಅಂದ್ಕೊಂಡಿದ್ದೀರಾ ಸರ್ ನೀವು?
ಅದೇ ಮುಖ್ಯವಾಗಿ ನಾನು ಆಗಲೇ ಹೇಳಿದಾಗೆ ಇನ್ನೊಂದು 2 ಬೀದಿಗಳಿಗೆ ಕಾಂಕ್ರೀಟ್ ವ್ಯವಸ್ಥೆ ಆಗಬೇಕಾಗಿದೆ. ಜೊತೆಗೆ ಒಂದು 4-5 ಜನಕ್ಕೆ ಯಾರಿಗೂ ಅಲ್ಲಿಗೆ ಜಾಗ ಇಲ್ಲದೆ ಅವ್ರು ವಾಸ ಮಾಡ್ತಾ ಇದ್ದಾರ ಅಂತವ್ರಿಗೆ ಒಂದು ನಮ್ಮ ಇದರಿಂದ ಅವ್ರಿಗೆ ಜಾಗವನ್ನು ವ್ಯವಸ್ಥೆ ಮಾಡಿ ಅವ್ರಿಗೆ ಒಂದು ನಮ್ಮ ಪಂಚಾಯತಿ ವತಿಯಿಂದ ಒಂದು ಮನೆ ನಿರ್ಮಾಣ ಮಾಡ್ಕೊಂಡು ಒಂದು ಗುರಿಯನ್ನು ಹಾಕೊಂಡಿದ್ದೀವಿ. ಮತ್ತೆ ಈ ಲಕ್ಷ್ಮೀಗೌಡ ಅನ್ನೋ ಗ್ರಾಮಕ್ಕೆ ಒಂದು ಅಲ್ಲಿ ಬೇರೆ ಇದ್ರ ರಸ್ತೆ ಇದೆ, ಅದಕ್ಕೊಂದು ಉತ್ತಮವಾದ ಟಾರ್ ವ್ಯವಸ್ಥೆ ರಸ್ತೆಯನ್ನು ಮಾಡಬೇಕು ಒಂದು ಗುರಿನ ಹಾಕೊಂಡಿದ್ದೀವಿ. ನಿಮ್ಮ ಊರನ್ನ ಒಂದು ಸುವರ್ಣ ಗ್ರಾಮಕ್ಕೆ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಹೌದು, ಖಂಡಿತ. ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ ಇದಕ್ಕಿಂತ ಮುಂಚೆ ಯಾರು ರಾಜಕೀಯದಲ್ಲಿ ಇದ್ರಾ ಸರ್? ನಮ್ಮ ಫ್ಯಾಮಿಲಿ ಯಾರು ರಾಜಕೀಯದಲ್ಲಿ ಇರಲಿಲ್ಲ. ಸಾಮಾನ್ಯವಾಗಿ ನಮ್ಮ ಫ್ಯಾಮಿಲಿ ಯಾರು ನಮ್ಮಿಂದನೇ ರಾಜಕೀಯ ಆರಂಭ ಆದದ್ದು. ಸೊ ನೀವೇ ಮೊದಲಿಗರ ರಾಜಕೀಯ ಪದಾರ್ಪಣೆ ಮಾಡಿದ್ದೀರಾ? ಹೌದು. ನಮ್ಮ ದೊಡ್ಡಪ್ಪರ ಮಗ ಬ್ರದರ್ ಒಬ್ರು, ಅವರು ಮೊದಲು ಸ್ವಲ್ಪ ಅವರು ಇದ್ರು, ಅವರ ನಂತರ ನಾವು ಅವ್ರ ಜೊತೆ ಒಳಗೆ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವರೇ ನಿಮಗೆ ಸ್ಫೂರ್ತಿ ರಾಜಕೀಯ? ಹೌದು, ಅವರೇ ನಮ್ಗೆ ಸ್ಫೂರ್ತಿ. ಸರ್, ನೀವು ರಾಜಕೀಯ ಬರೋಕ್ಕೆ ನಿಮ್ಗೆ ಯಾರು ಗುರುಗಳು ಅಂತ ಯಾರು ಇದ್ದಾರೆ ಸರ್ ಎಲೆಕ್ಷನ್ ಕಂಪ್ಲೀಟ್ ಮಾಡೋದು? ಸಾಮಾನ್ಯವಾಗಿ ನಾವು ಈ ಕಾಲೇಜಿನ ದಿನಗಳಲ್ಲಿ ಚಟುವಟಿಕೆಗಳಿಗೆ ಇವೆಲ್ಲ ಇದು ಮಾಡ್ತಾ ಇದ್ವಿ. ಒಂದು ಜನಗಳಿಗೆ ಒಂದು ಏನೋ ಒಂದು ನಮ್ಮಿಂದ ಒಂದು ಹೋರಾಟ ಮಾಡಬೇಕು, ಒಂದು ಇದು ಮಾಡಬೇಕು, ಒಂದು ಜನಗಳಿಗೆ ಗುರುತಿಸ್ಕೋಬೇಕು ಅನ್ನೋ ಒಂದು ಭಾವನೆಯಿಂದ ನಾವು ಇದು ಮಾಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ನಾವು ಮಾಮೂಲಿ ರಾಜಕೀಯದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ನೀವೇ ಬಂದಿರೋದು, ನಿಮಗೆ ಬೇರೆ ರಾಜಕೀಯಂತ ಗುರುಗಳು ಯಾರೂ ಇಲ್ಲ ಸದ್ಯ? ಆತ ನಮಗೇನು ಗುರುಗಳೇನಿಲ್ಲ, ನಾವೇ ಒಂದು ರಾಜಕೀಯ ಮಾಡಬೇಕು ಅನ್ನೋ ನಿರ್ಧಾರ ರಾಜಕೀಯಕ್ಕೆ ಬಂದಿದ್ದೀವಿ. ಸರ್, ನೀವು ಸರ್ ಎಲೆಕ್ಷನ್ ಕಂಪ್ಲೀಟ್ ಮಾಡಿ ಗೆಲ್ಲೋದಕ್ಕೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆಯೂ ಕಾರಣ. ಖಂಡಿತ ಅವರ ಬೆಂಬಲ ಇಲ್ಲದೆ ನಾವು ಯಾವ ಅಲ್ಲಿ ಸದಸ್ಯರಾಗೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಮೊದಲು ನಾವು ಧನ್ಯವಾದಗಳನ್ನ ನಮ್ಮ ಗ್ರಾಮಕ್ಕೆ ಹೇಳಬೇಕು. ಅವರ ಅಮೂಲ್ಯವಾದ ಮತಗಳನ್ನ ಮಾಡಿದ್ದಾರೆ. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರೆಲ್ಲರಿಗೂ ಅನಂತ ಧನ್ಯವಾದ, ನಮಸ್ಕಾರಗಳು ಅವ್ರಿಗೆ. ಯಾಕಂದ್ರೆ ಅವರಿಂದ ನಾವು ನಾಯಕರಾಗಿರೋದು. ಅವರೆಲ್ಲರಿಗೂ ನಾವು ಒಳ್ಳೇದಾಗಲಿ ಒಂದು ಇದನ್ನ ಅವ್ರಿಗೆ ಹೇಳಿಕೆ ಇಷ್ಟಪಡ್ತೀರಾ? ಅವ್ರೆಲ್ಲ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.